ಏನು ಚಿಕ್ಕಂಡಿತ್ತ? ಯಾವ್ದನ ಯಾವಾಗ ಈಗ ಹಂಗೆ ಬಿಗಾಕ ತೋರ್ಸ್ಬೋದಿಲ್ಲ ನಾನು ಯಾಕೆ ಅದು ಸೈಲ್ಗೈತನದ ಅದು ಕೆಳಗಿಂದ ಬಿಗಿಬೇಕನ ಇಲ್ಲಿ ಮ್ಯಾಗ ಕೇಳಕ್ಕಿಲ್ಲ ನೋಡ್ಕೊಂತಿರ್ತಾನೆ. ಇನ್ನೂ ಶಾನೆತನ ಇಲ್ಲಪ್ಪ ನನ್ಗೆ. ಬ್ಯಾಟಿ ನಾದ್ ಬರ್ತೈತಿ. ನೋಡ್ರಿ, ಕುಳ್ಳಿನ ಮುಕ್ಕೊಂದಳ ಕಳ್ಳಿನ ಮುಕ್ಕೊಂದಳ. ನಾ ಎದ್ದು ಕೆಲಸ ಮಾಡಾಕತ್ತೇನೆ. ಹೇಳು ವಿಚಾರದಾಗ ಇದ್ದೀರೋ ಇಲ್ಲೋ ನೀವು? ಬೆಳ್ಳಿ ಬೆಳ್ಳಿ ಹೇಳಕ್ಕ ಎಬಸಾಕಿನ ಎಬಸ್ ಎಬಸ ಎಬಸ ಎಬಸ್ ಹೇಳ್ರಿ. ಹೇಳಿ ರುಕ್ಮಿಣಿ ಹೇಳ ಟೈಮ್ ನೋಡಲ್ಲ. ನಾ ಪೈಪ್ ಜೋಡಿಸ್ಬೇಕು, ಚಾ ಮಾಡ್ಕೊಂಡ. ಹೇಳ ಪಟಕ್ನ. ಬೆಳ್ಳಿ ಹೇಳ್ರಿ. ಹೇಳ್ರಿ ಗುಡ್ ಮಾರ್ನಿಂಗ್. ಹೇಳ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ್, ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಸದ್ಯಕ್ಕೆ ಪೈಪ್ ಜೋಡ್ಸಕ್ಕಂತ ಹೊಲ್ದಾಗ ಹೊಂಟೇವಿ. ಕ್ಯಾಪ್ ತೆಗಿ, ಆ ಚಿಕ್ಕ ಕಡೆದ್ದು ತೆಗಿತೇನೆ ಅಂದ್ರಪ್ಪ. ನಿನ್ನಷ್ಟು ಗೊತ್ತಾಗಣ ಮರಯ್ಯ. ಇಲ್ಲಿ ಕಾಯಾಗಿದ್ದಿಲ್ಲ. ಯಾರು ನಾವು ಮೊನ್ನೆ ಊರಿಗೆ ಹೋದಾಗ ಯಾರೋ ಹರಿದಾರ ಏನು ಮಾಡ್ಯಾರೋ, ಒಂದಂದ್ರೆ ಒಂದೇ ಉಳ್ದೈತಿ. ಇಲ್ಲೇ ಬಿದ್ದಿದ್ದು ಅಂದ್ರೆ ಏನಂತಾರೆ, ಇಲ್ಲೇ ಉದುರಿ ಬಿದ್ದಿದ್ದು ಅಂದ್ರೆ ಇಲ್ಲೇ ಇರ್ತಿದ್ದವ, ಇಲ್ಲಿಲ್ಲ. ಅಥವಾ ದೃಷ್ಟಿ ಆತೇನೋ. ನಮ್ಮವ್ವೇನು ಹರಿತಾಳ ಪಾಪ. ಎಲ್ಲ ಆಕಿ ಮ್ಯಾಗಲ್ಲ ನಿನ್ನ ಮನೆ ಕಾಯಕ್ಕೆ ಬಂದು ಒಂದಂದ್ರೆ ಒಂದೈತಿ ನೋಡ್ರಿ. ಆಗತ್ತ ಮತ್ತೆ ಹಿಂದೆ ಮುಂದೆ ಇದನ್ನ ಕ್ಯಾಪ್ ತೆಗೆದು ಬರ್ತಾನೆ. ಬೆಳ್ಳಿ ನೋಡಿ, ಬೆಳೆ ಬರ್ರಿ ಹೋಗೋಣ. ಇಷ್ಟು ಪೈಪ್ ತೆಗೆದ ಆಚ ಕಡೆ ಕೆಳಗಿನ ಕಟ್ಟಿಗೆ ಜೋಡಿಸ್ಬೇಕು. ಯಪ್ಪ ಇಬ್ಬನಿ ಒಂದೈತಿ, ಮೈಯಾಗಿನ ಅರಿವೆ ಎಲ್ಲ ತಪ್ಪನ ತೊಯ್ತಾವ. ಮೊನ್ನೆ ನಾವು ಇದು ಟ್ರಿಪ್ ಮುಗಿಸ್ಕೊಂಡು ಬರೋಕ್ಕಿಂತ ಒಂದು ದಿನ ಮುಂಚೆ ಇದನ್ನು ನರಿ ಹಿಡ್ದೈತೆ ನೋಡ್ರಿ. ಹುಂಜಾನ ಹಿಂದಿನ ಪುಚ್ಚೆಲ್ಲ ಹೋಗ್ಬಿಟ್ಟಾವ, ಮೆತ್ತಗಾಗ್ಬಿಟ್ಟೈತಿ. ದರಿದ್ರ ಹುಂಜ 2 ಕೋಳಿನೊಳಗಾಲ ಬಡಿತ. ಆ ಕಡೆ ಕರ್ಕೊಂಡೋಗಿ ತಾನು ಹೊಕ್ಕಿತ್ತು. ಹಂಗೆ ಉಳ್ದತ್ತದ. ಮುಂದೆ ಗೋನ್ ಹಿಡ್ದಿತ್ತಂದ್ರೆ ಹೊಕ್ಕಿತ್ತು ಅದ್ರ ಬಾಯಾಗ. ಹಿಂದಿನ ಪುಚ್ಚ ಹಿಡ್ದತ್ತದ, ಅದಕ್ಕೆ ಉಳ್ಕೊಂಡೈತಿ. ತಂಡೆ ಇವತ್ತಿನ ದಿನ ಪೂರ್ತಿ ಹಂಗೆಲ್ಲ ಹೋಗ್ತೈತೆ ಅಂಥೇಳಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಆದಷ್ಟು ಫ್ರೀ ಇದ್ದಾಗ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ರೈತರ ಜೀವನ ಏನಿರ್ತೈತೆ ರೀ, ಲೈಫ್ ಸ್ಟೈಲ್ ಕಸ ತೆಗೀದು, ನೀರು ಹಸೋದು. ಅವತ್ತು ನೀರು ಹಾಸಿದೀವಲ್ಲ, ಹಂಗೆ ನೀರು ಬಿಡಬಾರ್ದಿತ್ತು.
ನಿನಗೇನು ತಿಳಿತೈತಪ್ಪ ಅದನ್ನ ನೀ ಮಾಡ್ತಿ. ಹೆಂಗೆ ಕಾಣಿಸ್ತೈತೆ ನೋಡ್ರಿ ಸದ್ಯಕ್ಕೆ. ವಾವ್, ನೇಚರ್, ಗ್ರೀನರಿ ಗ್ರೀನರಿ, ಫುಲ್ ಗ್ರೀನರಿ. ಮುಂದೆ ಹೋಗಲ್ಲ ಪೈಪ್ ಜೋಡ್ಸೋದು ಆಯ್ತು ನೋಡ್ರಿ ನಮ್ದು. ನಾನು ಚಾಲು ಮಾಡ್ತಾನ ನೋಡಿ ಒಂದು ಹೇಳ. ಏನು ಯಾಪ 11 ಗಂಟೆಗೆಲ್ಲ ನಾನು ಹೇಳ್ತ ನಾನು ಫೋನ್ ಹಚ್ತೇನೆ. ಒಂದು 15 ನಿಮಿಷ ನಾ ಅಲ್ಲಿ ಬಿಡೋ ಮುಂದೆ ಫೋನ್ ಹಚ್ತೇನೆ. ನಾ ಬಡಗೋಡ್ದು ಕೆತ್ತ ಅದನ್ನ ಈ ಗಿಡಗಳು ಹಾಕಿದೆ ಅಂದ್ರೆ ಕಟ್ ಬಂದಿನ ಬಡಬಡಿ ಕೆತ್ತ ಅದನ್ನ ಕೆತ್ತ ಅಲ್ಲಿ ಇದನ್ನ ಕೆತ್ತ ಅಲ್ಲಿ ಹಚ್ಬಿಟ್ಟು ಅಂತ. ಹೆಂಗೆ ಯಾರು ಈ ಕ್ಲೈಮೇಟಿಗೆ ಅದಕ್ಕೆ ಯಾರಿಗೆ ಗೊತ್ತು. ಈ ಸಲ ತೆಂಗಿನಕಾಯಿನೇ ಹಿಡಿಲಿಲ್ಲ. ನಾನಿವತ್ತು ದೋಸೆ ಮಾಡಾಕತ್ತೀನಿ. ಅಕ್ಕಿ ದೋಸೆ ಎಲ್ಲ ಗೊತ್ತಲ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟು ಗೋಧಿ ಹಿಟ್ಟು. ಬಟ್ ಈಗ ಒಂದ್ಸಲ ಮಾಡ್ಬೇಕು. ಇದನ್ನ ನಾವು ಹಗ್ಲೆ ಮುಗ್ಲೆ ತೊಳೆದ್ವಿ ಅಂದ್ರೆ ಚಪಾತಿನ ಹೇಳಂಗಿಲ್ಲ. ಇದ್ರೊಳಗೆ ಚಪಾತಿನ ಹೇಳಂಗಿಲ್ಲ. ಇದ್ದು ದೋಸೆ ಏನು ಮಾಡ್ತಾವ ಅಂತ ಗೊತ್ತಿಲ್ಲ. ಮೊದಲ ಎಣ್ಣೆ ಹಚ್ಚಿ ಸ್ವಲ್ಪ ಸರಿ ಮಾಡ್ತೀನಿ ದೋಸೆ ಬರೋಂಗ. ನನಗೆ ದೋಸೆ ಮಾಡೋ ಪ್ಲಾನ್ ಇರಲಿಲ್ಲ. ಮೆಂತೆ ಪಲ್ಯ, ಸಜ್ಜಿ ರೊಟ್ಟಿದ್ದು ಮೆಂತೆ ಪಲ್ಯ ಮಾಡ್ಬೇಕನ್ನೋದಿತ್ತು. ಮೆಂತೆ ಸೊಪ್ಪು ನೋಡಿನಲ್ಲ, ನಂಗೆ ಮೆಂತೆ ಸೊಪ್ಪು ಅಂತಂದ್ರೆ ದೋಸೆ ಒಳಗೆ ಹಾಕಿ ಮೆಂತೆ ಸೊಪ್ಪಿನ ದೋಸೆ ಮಾಡ್ತೇನೆ ನಾನು. ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಕವ. ಈಗ ಇದನ್ನ ಕಟ್ ಮಾಡಿದ್ರೆ ಹಾಕೋಬೋದ, ಡೈರೆಕ್ಟ್ ಹಂಗಾದ್ರೆ ಹಾಕೋಬೋದ. ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಈಗ ನಾನು ಕಟ್ ಮಾಡ್ಕೋತೀನಿ. ಕಾಯಿಲಿ ನಾವು ಕಟ್ ಮಾಡ್ಕೋಬೇಕಂತ ಏನಿಲ್ಲ, ಹಂಗನು ಹಾಕ್ಬೋದ. ನನಗಿಷ್ಟ ಹಾಕೋ, ನಮ್ಮ ಮನೆಯವ್ರಿಗೂ ಇಷ್ಟ ಹಾಕೋ. ಅವ್ರಲ್ಲಿ ನೀರು ಹಸಕ್ ಹೋಗ್ಯಾರ. ಅವ್ರು ಬರ್ಗೊಡ್ದ ನಾಷ್ಟ ಮಾಡ್ಬೇಕಿಲ್ಲ. ನಂಗೆ ಮೆಂತೆ ಸ್ವಲ್ಪ ಜಾಸ್ತಿ ಆದ್ರೆ ಇಷ್ಟ ಆಕೈತಿ. ಬಟ್ ಅವ್ರು ನಮ್ಮ ಮನೆಯವ್ರು ಅಷ್ಟೊಂದು ಇಷ್ಟಪಡಲ್ಲಲ್ರಿ. ಅವ್ರಿಗೋಸ್ಕರ ನಾವು ಕೆಲವೊಂದನ್ನ ತ್ಯಾಗ ಮಾಡ್ಬೇಕಾಗತ್ತೆ. ಆದ್ರೂ ಹಾಕ್ತೇನೆ ಇಷ್ಟು. ಇನ್ನೂ ಐದು ನಾಳೆ ಮೆಂತೆ ಸೊಪ್ಪಿನ ಪಲ್ಯ ಮಾಡ್ತೇನೆ. ಮೆಂತೆ ಸೊಪ್ಪಿನ ಪಲ್ಯ ರೊಟ್ಟಿ ಜೊತೆ ಸಿಕ್ಕಾವಡಿ ಮಸ್ತ್ ಕಾಂಬಿನೇಷನ್. ಮೆಂತೆ ಪಪ್ಪ ಮಾಡ್ಬೇಕಂದ್ರೆ ಇದಿಲ್ಲಪ್ಪ, ಬೇಳೆ ಕ್ಯಾರೆಟ್ ಇತ್ತಂದ್ರೆ ಕ್ಯಾರೆಟ್ ಮತ್ತು ಇದು ಏನಂತಾರ ಉಳ್ಳಾಗಡ್ಡಿ, ಅದನ್ನ ಕಟ್ ಮಾಡಿ ಹಾಕೋಬೋದ. ಇದ್ರೊಳಗನ್ನ ಹಾಕಿ ಕಲ್ಸ್ಬೋದೆ ನಾನು. ಜಾಸ್ತಿ ಆದ್ರೆ ಅನ್ಸ್ತತಿ, ಇರ್ಲಿ ಚಲೋ ಆಕೈತಿ. ದೋಸೆ ಮಸ್ತ್ ಹಾಕೋ. ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕೋತೀನಿ. ಹಂಚ್ಕಾಲತ್ತಿದ ಎಣ್ಣೆ ಹಚ್ಕೋಬೇಕು. ಮೊದಲು ಜಾಸ್ತಿನ ಹಚ್ಕೋತೀನಿ, ಯಾಕಂದ್ರೆ ಇದು ಕಬ್ಬಿಣದಲ್ಲ, ಅಷ್ಟು ದಪ್ಪ ಇಲ್ಲಿದ ಸರಿ ಬರಂಗಿಲ್ಲ. ಮೊದ್ಲು 1-2-3 ದೋಸೆ. ಉಳ್ಳಾಗಡ್ಡಿ ಆಮ್ಯಾಗ ಕಟ್ ಮಾಡ್ಕೋತೀನಿ. ನಮ್ಮ ಮನೆಯವ್ರು ಬರೋ ಟೈಮ್ ಆಯ್ತಾ, ಪೈಪನ್ನು ಜೋಡಿಸ್ಬೇಕ. ನಾಷ್ಟ ರೆಡಿ ಮಾಡಿಟ್ಟ ಅವ್ರು ಬರೋಕ್ಕನ ಎಲ್ಲ ಕೆಲಸ ಮುಗಿದಿರ್ಬೇಕು. ನಾನು ಯಾರಾದ್ರೂ ಹಿಂಗೆ ಸೊಪ್ಪಾಕಿ ಮಾಡಿರ್ಲಿಲ್ಲ ಅಂದ್ರೆ ಟ್ರೈ ಮಾಡ್ರಿ, ಸಿಕ್ಕಾಬಿಟ್ಟು ರುಚಿ ಹಾಕವ್ರಿ ಮೆಂತೆ ದೋಸೆ, ಮೆಂತೆ ಸೊಪ್ಪಿನ ದೋಸೆ.
ಇನ್ನು ಸಣ್ಣ ಮಾಡ್ಕೋತೀನಿ, ಯಾಕಂದ್ರೆ ಒಂದೆರಡು ದೋಸೆ ಸಣ್ಣ ಮಾಡ್ಕೋತೀನಿ, ಆಮೇಲೆ ದೊಡ್ಡ ಮಾಡ್ಕೋತೀನಿ. ಸರಿಯಾಗಿ ಹೇಳಂಗಿಲ್ಲಲ್ಲವ, ಅದ್ರ ಸಲುವಾಗಿ. ಚಟ್ನಿ ಐತಿ ಮಾಡ್ಕೊಂಡಿಲ್ಲ, ನೀವು ದೋಸೆ ಮಾಡ್ಕೊಂತ ಚಟ್ನಿ ಐತಿ ಮಾಡ್ಕೋತೀನಿ. ನಾನು ದೋಸೆ ರೆಡಿ ಆದಿಂದ ತೋರಿಸ್ತೇನೆ ನಿಮ್ಗೆ, ನಾಷ್ಟ ಮಾಡ್ಕೊಂಡು ತೋರಿಸ್ತೇನೆ ಹೆಂಗೆ ಬಂದಾವ ಅಂತ. ಸಕ್ರೆ ಏನೂ ಹಾಕಿರೋದಿಲ್ಲ ನಾವು, ಸಕ್ರೆ ಹಾಕ್ಬೇಕಂತ ಏನೇ ಇಲ್ಲ. ಕಲರ್ ಮಸ್ತ್ ಬರುತ್ತೆ. ಡಯಟ್ ಅತಿ ಮಾಡ್ತಿರ್ತಾರಲ್ಲ ಅಂದ್ರೆ ಬೆಸ್ಟ್ ನೋಡ್ರಿ. ಅಂದ್ರೆ ಅಕ್ಕಿ ಅನ್ನ ಉಣ್ಬಾರ್ದು, ಅಕ್ಕಿ ತಿನ್ಬಾರ್ದು ಅನ್ನೋರಿಗೆ ಇದು ಡಯಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಮ್ಯಾಗ ತುಪ್ಪ ಅಥವಾ ಎಣ್ಣೆ ಹಾಕೋಬೋದ. ವಾ ಮಸ್ತ್ ಬಂದ. ನಾ ಹೇಳಂಗಿಲ್ಲ ಅಂತ ಅನ್ಕೊಂಡಿದ್ದೆ. ಮಸ್ತ್ ಬಂತು ನೋಡ್ರಿ. ನಾನು ಮತ್ತೆ ಆಮ್ಯಾಗ ಸಿಗ್ದೆ ನೋಡಬಾರ್ದು ಅಂತಕ್ಕೆ. ಬೆಳಿ ದೋಸೆ ಅಂದ್ರೆ ಮಸ್ತ್ ಒಂದು ಚಟ್ನಿ ಮಾಡಿದ್ದೆ ನಾನು, ಕೊಬ್ಬರಿ ಚಟ್ನಿ. ಒಗ್ಗರಣೆ ಕೊಡ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ, ಕೊಡ್ಲಿಲ್ಲ ಅಂದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಸ್ವಲ್ಪ ಹಂಗ ಒಗ್ಗರಣೆ ಕೊಡೋಗ್ಬಿಡುತ್ತೆ ನಮ್ಗೆ. ಕರಿಬೇವು ಚಲೋ ಇಲ್ಲ ನೋಡ್ರಿ. ಆಲೂಗಡ್ಡೆ ಪಲ್ಯ ನಾನು ತಿನ್ನಂಗಿಲ್ಲ. ಅಂದ್ರೆ ನಂಗೆ ಆಲೂಗಡ್ಡೆ ಪಲ್ಯ ಇಷ್ಟ, ಬಟ್ ಥೈರಾಯ್ಡ್ ಇರೋದ್ರಿಂದಾಗಿ ತಿನ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಮೆಣಸಿನ್ಕಾಯಿ ಹಾಕಂಗಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಲ್ರಿ, ಖಾರ ಜಾಸ್ತಿ ಇಷ್ಟ ಆಗಂಗಿಲ್ಲ. ಇದು ಒಂದು ಚಿಲ್ಲಿ ಸ್ವಲ್ಪ ಸುಟ್ಟು ಜಾಸ್ತಿ ಇದಾಗಿಬಿಟ್ಟೈತಿ, ಹಂಗಾಗಿ ಅಲ್ಲೊಂದು ಈಟ್ ಜಾಸ್ತಿ ಜಲ್ದಿನ ಬೇಕಿಂತ ಮುಂಚೆನ ಅವ್ರು ಜಲ್ದಿ ಹೊತ್ತಾಗ ಶುರು ಮಾಡಿಬಿಡ್ತಾರೆ. ಇನ್ನೊಂದು 5 ದೋಸೆ ಅನ್ಸ ಅದು ಕಾಯ್ಬೇಕಾದ್ರೆ ಅರ್ಧ ಗ್ಯಾಸ್ ಕಲ್ಲಿಟ್ಟೈತಿ, ಅದಕ್ಕೆ ಇದ್ರೊಳಗೆ ಮಾಡಾಕತ್ತೀನಿ. ಅವಸರ ಒಂದು ಐತಲ್ಲ, ಶ್ರೀತಾ ಹಿಂಗೆ ಮಾಡೋದು ನೋಡ್ರಿ. ನಾನು ಸೊಪ್ಪು ಹಿಂಗೆ ಸಣ್ಣ ಕಟ್ ಮಾಡ್ಕೊ ಹೋಗ್ತೇನಿಲ್ಲ, ನಂಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಿಂಗೆ ತಿನ್ನು ಮುಂದೆ ಅದ ಸಿಗ್ಬೇಕು ಅಂದಾಗ ಅದ ರುಚಿ ಅಂತ ಅನಿಸ್ತೈತಿ. ನಾಷ್ಟ ಮಾಡ್ತೇನೆ, ನಾಷ್ಟ ಮಾಡೋಣ ಅಂತ ಬರ್ರಿ. ದೋಸೆ ರೆಡಿ ಅದು, ಚಟ್ನಿ ಮಸ್ತ್ ಆಗೈತಿ. ಚಟ್ನಿ ಮತ್ತು ದೋಸೆ ತಿನ್ನಕತ್ತೀನಿ. ನಿನ್ನ ಸ್ವಲ್ಪ ಹೋತೈತಲ್ಲ, ನಮ್ಮ ಮನೆಯವ್ರಿಗೂ ಮಾಡಿಟ್ಟೆ. ಇನ್ನೂ ಸ್ವಲ್ಪ ಹಿಟ್ಟು ಉಳಿತು, ಮಧ್ಯಾಹ್ನ ಬೇಕಾದ್ರೆ ಮಾಡಕ್ಕಾಗತ್ತೆ. ನಾವು ಮತ್ತೀಗ ಪೈಪ್ ಜೋಡ್ಸಾಕತ್ತೆ ನೋಡ್ರಿ. ಸ್ಪ್ರಿಂಕ್ಲರ್ ಹಚ್ಬೇಕಿಲ್ಲ, ನೀರು ಹಾಸ್ಬೇಕು. ಹಾಗಾಗಿ ನಾವು ನಮ್ಮ ಯಜಮಾನ್ರು ಪೈಪ್ ಜೋಡಿಸ್ತೀವಿ. ಇದೇ ನೋಡಿ ನಮ್ದು ಇನ್ನು 1 ವರ್ಷದವರೆಗೂ ಕೆಲಸ, ಕಸ ತೆಗೆದು ಪೈಪ್ ಜೋಡಿಸೋದು, ನೀರು ಹಾಸೋದು. ಇದೆ ದೀಪೊಂದು ಎಳಿಬೇಕು, ಯಾವತ್ತು ಗೊತ್ತಿಲ್ಲ. ಇವತ್ತಿನ ನೋಡಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಈಗ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ
ಬರೀ ಬೇಯಿಸ್ಗಳದ ರೀ ಬಾಳೆ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಖಾಲಿ ಇದ್ದಾಗ ನೋಡಿ ಸಪೋರ್ಟ್ ಮಾಡಿರಿ. ರೆಸಿಪಿ ಶೇರ್ ಮಾಡಲಿಲ್ಲ, ಬಡ ಬಡ ಹೋಗ್ಬೇಕಂತ ಸದ್ಯಕ್ಕೆ ವಿಡಿಯೋ ಬಂದಿದ್ದೆ. ಕೆಲಸ ಮಾಡೋಣ. ನಾವು ಒಂದು 4 days 3 days ಟ್ರಿಪ್ ಹೋಗಕ್ಕೆ ಪ್ಯಾಕಿಂಗ್ ಮಾಡಬೇಕು. ನಡಿ 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 ಬಡ ಬಡ ನಡಿ. ಪ್ಯಾಕಿಂಗ್ ಲಾಗು ನೆಕ್ಸ್ಟ್ ಬರ್ತೈತಿ. ನಾನು ಮತ್ತೆ ಈ ಲಾಗ ಕಂಟಿನ್ಯೂ ಮಾಡಾಕತ್ತೆ ನೋಡ್ರಿ. ನಾನು ಇವತ್ತು ಚಾ ಕುಡಿತೀನಿ. ಒಲಿ ಮ್ಯಾಗ ಅನ್ನಕ್ಕಿಟ್ಟೇನಿ. ನಾನು ಇವತ್ತು ಚಿಕನ್ ಮಾಡಾಕತ್ತೇನೆ. ಚಿಕನ್ ಇಲ್ಲತ್ತ ಕೆತ್ತ ಬಜ್ಜಿ ಕಾರ್ಬಾರ್ ಮಾಡ್ಬೇಕು. ತಿನ್ನಕತ್ನ ಸುಮಾರು ತಿಂತೈತಿ ಬ್ಯಾಕ. ಖಾರ ಚಿಚ್ಚು ಬರಿಬಿಟ್ಟು ತಿಂದ್ಬಿಡು. ಹಾಕ್ಕೊಡ್ಲಿ ನೋಡು. ಮತ್ತು ಸೊಕ್ಕಿದ ಸೊಕ್ಕ ಇಬ್ಬರು ಚುಮರಿ ತಿನ್ನಾಕತ್ತಾರ ನೋಡ್ರಿ. ಚುರುಮುರಿ ಇಲ್ಲಿ ಅನ್ನ ಕೆಟ್ಟೇನಿ. ಸೋಸ್ಲಿ ಚಾ. ಇಲ್ಲಿ ಚಿಕನ್ ಮಾಡಕ್ಕೆ ಕೊಬ್ಬರಿ ಎಲ್ಲ ರೆಡಿ ಮಾಡಿಟ್ಟೇನಿ. ಮಿಕ್ಸಿ ಹಾಕಿ ಚಿಕನ್ನ ಕುದ್ಸಾಕಿಟ್ಟೇನಿ ಕುಕ್ಕರ್ನಾಗ. ನಮ್ಮ ಯಜಮಾನ್ರು ಈಗ ಬಂದಾರ ನೋಡ್ರಿ. ಅಡುಗೆ ಮಾಡಿಟ್ಟೀನಿ. ಇನ್ನು ಏನಾತ ಎರಡು ಕ್ಯಾನ್ಯಾಗ ಹೋಗ್ಬೇಕು. ಸುಕ್ಕ ಒಂದು ಸಾರ ಅನ್ನದ ಬೋಗಂಗ ಸುಕ್ಕ ತದ್ನ ಒಯ್ದು ಬಿಡ್ಬೇಕು. ಕ್ಯಾನ್ಯಾಗ ಅನ್ನದ ಬೋಗನ ಐತೆ. ಇನ್ನೊಂದು ದೊಡ್ಡ ಚಮಚೆ ಗುಂಡಂದು ಎಲ್ಲ ತೆಗೆದಿಟ್ಟೇನೆ ನಾನು. ಆಯ್ತಲ್ಲ, ತೊಳ್ಕೊ ಅದನ್ನು. ಈಗ ಏನು ಮಾಡಲಿ ನಾನು? ಈಗ ಹಾಕಿ ಸಾರು ಎಷ್ಟು ಹೆಂಗ ಗೊತ್ತ ಬೇಕು. ಉಳಿದು ಭಾಳ ತರ್ತೀನಿ ಹಾಕ. ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಲ್ಲ ನಾನು. ಅಲ್ಲೇ 90 ಹೌದಾ? ಚಕ್ಕು ನನಗೆ ಮತ್ತು ತಗದ ನೋಡಪ್ಪ. ಇಲ್ಲೆಲ್ಲ ಚೆಲ್ಲಿನಿ. ಅದರಿ ಬೇಗ ಬಂದಣ್ಣ. ಅನ್ನಪ್ಪ ತುಂಬಾ ಹಾಕ್ಯಾನಿ. ನಾನು ಏನು ನೋಡಿಲ್ಲ ಇದಕ್ಕೆ ಹೆಂಗಾಗೈತಿ. ಕ್ಯಾನ್ ಹೆಂಗ ಅದೇನು ಡಬ್ಬಿ ಹಿಡಿಸ್ತದ ಅನ್ನೋದು ನಂಗೆ ತಿಕ್ಕಾಕ ಇದನ್ನ ಮಾಡಿರ್ತಿಪ್ಪ. ಚೆನ್ನಾಗ ತಂಡೆ ಮೊದಲ ಹಿಡಿಸ್ತಿಲ್ಲ. 5 ಮಂದಿ ಒಂದೊಂದು ಚಮಚೆ. 5 ಮಂದಿ ಹಾಕ್ತೇನ್ರಿ. 10 ಮಂದಿ ಚಮಚೆ ಹಾಕ್ತಾರೆ. ಇದನ್ನ ಜವಾರಿ ಕೋಳಿದ್ ಇರ್ತೈತಲ್ಲ, ಜವಾರಿ ಕೋಳಿದ್ ಇರ್ತೈತಲ್ಲ, ಅಲ್ಲಿ ಪೀಸು ಸಣ್ಣ ಮಾಡಿಸ್ಬಾರ್ದು. ಯಾಕಂದ್ರೆ ಎಲ್ಬ ಇರ್ತೈತಲ್ಲ, ಈಗ ತಿನ್ನಕ್ ಬಂದಿಲ್ಲ.
ಅನ್ನ ಒಂದು ಸಣ್ಣ ಬೊಗನಾಗ ಹಾಕೊಂಡ್ಬಿಡ್ಲಿಲ್ಲ ಹೌದಲ್ಲ ಅನ್ನ ಇದ್ರ ಹಾಕೊಂಡ್ಬಿಡ್ಲಿಲ್ಲ ಸಾಕು ಬಿಡ ಇನ್ನೊಂದು 2 ಪೀಸ್ ತಕೋ ಕುಂದ್ರು ಅಲ್ಲ ಅನ್ನ ಇದ್ರಾಗ ಹಾಕೊಂಡ್ಬಿಡ್ಲಿ ಇದ್ರಾಗ ಹಾಕ್ತೀನಿ ಇದ್ರಾಗ ಏನು ಓದಿರ್ತಿ ಇಷ್ಟು ಆಗಾಕ ಇವ ಮೂರಲ್ಲ ಅದ್ರಾಗ ನಾವು ಬೇಕು ಗಾಂವ್ ಬೇಡ ಹೋಗೋಣ ಅದ್ರಾಗ ಮುಚ್ಚಾಗ ಚೀಲ ತಗೋ ಚೀಲ ನಾನು ಹೆಂಗೆ ಇಟ್ಕೋದಕ್ಕೆ ಕಾರ್ ಐತಿ ಊಟ ಹಾಕಿಲ್ಲ ನಮ್ಮ ಮನೆಯವರಲ್ಲಿ ಈ ರಸ ಬೇಕಾದ್ರೆ ಅಲ್ಲೇ ಊಟ ಮಾಡ್ತಾರೆ ನಾನು ಪೈಪ್ ಜೋಡಿಸೋ ಮುಂದೆ ಹೇಳಿದ್ನಲ್ಲ ನಾವು ಮತ್ತೆ ಟ್ರಿಪ್ಗೆ ಹೋಕ್ಕೇವಂತೇಳಿ ಎಲ್ಲಿ ಹೋಕ್ಕೀವಿ ಎಲ್ಲಿಲ್ಲ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ದಾಂಡೇಲಿಗೆ ಹೋಗ್ಬೇಕಾದ್ರೆ ಕೆಲವರು ಕಮೆಂಟ್ ಹಾಕಿದ್ರು ಪರ್ಸ್ನಲ್ಲಾಗಿ ಮೆಸೇಜ್ ಹಾಕಿದ್ರು ಮತ್ತು ಕಮೆಂಟ್ ಹಾಕಿದ್ರು ನೀವೆಲ್ಲ ಹೋಗ್ಬೇಕಾದ್ರೆ ಅಡ್ವಾನ್ಸಾಗಿ ಹೇಳ್ರಿ ಅಲ್ಲೇ ಯಾವ್ಯಾವ ಪ್ಲೇಸ್ ಇರ್ದಾಗ ಗೊತ್ತಿದ್ದವ್ರು ಹೇಳ್ತಾರೆ ಅಂಥೇಳಿ ಹಾಗಾಗಿ ನಾನು ನೋಡೋಣ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ನೆಕ್ಸ್ಟ್ ಈ ವೀಕ್ ಅಂತೂ ಮುಗೀತಲ್ಲ ನೆಕ್ಸ್ಟ್ ವೀಕ್ ಅಂತ ಅನಿಸ್ತೈತಿ ನಾನು ನಮ್ಮ ಮನೆಯವ್ರು ಅಷ್ಟೇ ಹೋಕ್ಕೇವಿ ಈ ಸಲ ಎಲ್ಲಿ ಹೋಕ್ಕೇವಿ ಎಲ್ಲಿಲ್ಲ ಅಂಥೇಳಿ ಶೇರ್ ಮಾಡ್ಕೋತೀನಿ ನಾನು ಚಿಕನ್ ರೆಸಿಪಿ ಕೆಲವರು ಶೇರ್ ಮಾಡಂತ ಹೇಳ್ತೀರಿ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದು ವೆಜಿಟೇರಿಯನ್ ಹಾಗಾಗಿ ಅವ್ರಿಗೆ ನೋಡೋಕೆ ಒಂಥರ ಅನಿಸ್ತೈತೆ ಅಂಥೇಳಿ ನಾನು ಅಡುಗೆ ಚಿಕನ್ ರೆಸಿಪಿ ರೀತಿ ಏನು ಶೇರ್ ಮಾಡಲಿಲ್ಲ ನಮ್ಮ ಮನೆಯವ್ರು ನೀರು ಹಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಹೊಲಕ್ಕೆ ಅಲ್ಲೇ ಅವ್ರಿಗೆ ಮತ್ತು ಯಾರ್ಯಾರಿಗೋ ಅಡುಗೆ ಮಾಡಂತಂದಿದ್ರು ಅಡುಗೆ ಮಾಡಿದ್ದೆ ಅದನ್ನ ಬುತ್ತಿ ಕಟ್ಟಿ ಕೊಡಾಕತ್ತೀನಿ ರಾತ್ರಿ ಊಟಿದ್ದಿದ್ದೆ ನಾನು ಶೇರ್ ಮಾಡಾಕತ್ತಿರೋದು ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಟ್ರಿಪ್ ಹೋಗ್ತೇವಂತ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೊಂಟಿರೋದು ನಾವು ಎಲ್ಲರೂ ಭಾಳಷ್ಟು ಜನ ಹೇಳ್ತಿದ್ರಿ ಇಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂಥೇಳಿ ಹಾಗಾಗಿ ಯಾವ ದೇವಸ್ಥಾನ ಏನು ಅಂಥೇಳಿ ಗೆಸ್ ಮಾಡೋರಿದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡಲಾರ್ದ ಮರೆಯೋಕೆ ಹೋಗ್ಬೇಡ್ರಿ ಆದಷ್ಟು ವಿಡಿಯೋನ ಲೈಕ್ ಮಾಡಿರಿ ಇನ್ನು ಮುಂದೆ ಡೈಲಿ ಡೈಲಿ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಮುಂಜಾನೆ ಕೆಲಸ ಭಾಳ ಆಕೈತಿ ಬಾಂಡೆ ಐತಿ ಆದ್ರೆ ಥಂಡಿ ಅಂದರೂ ಒಂದು 2-3 ವರ್ಷ ಆಗಿತ್ತು ಇಷ್ಟು ಥಂಡಿ ಇದ್ದಿರ್ಕಿಲ್ಲ ಚಳಿಗಾಲದಲ್ಲಿ ಈ ಸಲ ಅಂದರೂ ಭಾಳ ಅಂದ್ರೆ ಭಾಳ ಥಂಡಿ ಐತಿ ಮತ್ತು ಬಾಂಡೆ ಮುಂಜಾನೆ ಭಾಳ ಬೇಡ ಅಂಥೇಳಿ ಎಲ್ಲನೂ ಅವ್ರಿಗೆ ಬುತ್ತಿ ಕಟ್ಟಿ ಕೊಟ್ಟೆ ಅದನ್ನೆಲ್ಲನೂ ತೆಗೆದು ಇನ್ನೂ ಬಾಂಡೆ ಐತಿ ಎಲ್ಲನೂ ತಿಕ್ಕೊಂಡಿದ್ರೆ ಮತ್ತು ಮುಂಜಾನೆಗೆ ಈಸಿ ಆಕೈತಿ ನಾವು ರಾತ್ರಿ ಹೊತ್ತು ನಾನು ರಾತ್ರಿ ಹೊತ್ತು ತಿಕ್ಕಂಗಿಲ್ಲ ಮಾರ್ನಿಂಗ ನಾನು ತಿಕ್ಕೋದು ಹಿಂಗೆ ಏನಾದರೂ ಹಿಂಗೆ ಬಾಂಡೆ ಭಾಳ ಇದ್ದಾಗ ಮುಂಜಾನೆ ಏನಾರು ಕೆಲಸ ಇದ್ದಾಗ ರೇರ್ ನಾನು ಬಾಂಡೆ ತಿಕ್ಕೋದು ನಾವು ಊಟ ಆದಿಂದ ಎಲ್ಲನೂ ಬಾಂಡೆ ಏನು ತೊಳೆದಿಡ್ತೀವಲ್ಲ ಹಿಂಗೆ ಯಾವುದೋ ಒಂದು ಅಡುಗೆನ ಮಾಡಿದ್ದೆ ಪೂರ್ತಿ ಖಾಲಿ ಮಾಡಬಾರ್ದಂತ ಒಂದು ಬಟ್ಲಲ್ಲಿ ಅದ್ರ ಸ್ವಲ್ಪ